ಪ್ಯಾರಿಸಿಯ ಕಿಂಗ್ ಅನ್ಬೋದು ಇವನ್ನ. ಐಬೊಮ್ಮ ರವಿ, ಐಬೊಮ್ಮ ಅಥವಾ ಇಮ್ಮಡಿ ರವಿ, ಈತ ತೆಲಂಗಾಣ ಸರ್ಕಾರಕ್ಕೆ ಒಂದು ಸವಾಲ್ ಹಾಕಿದ್ದ. ಏನ್ ಸವಾಲ್ ಹಾಕಿದ್ದ ಅಂದ್ರ, ದಮ್ಮಿದ್ರ ನಾನು ಹಿಡಿದು ತೋರಿಸ್ರಿ. ಅದೇ ರೀತಿ ಆ ತೆಲಂಗಾಣ ಸರ್ಕಾರ ದಮ್ ಐತಿ ಅಂತೇಳಿ ರವಿಯನ್ನ ಅರೆಸ್ಟ್ ಮಾಡಲಾಗೈತಿ. ಈತ ಪ್ಯಾರಿಸಿ ಮಾಡೋದ್ರ ಮೂಲಕ ಎಷ್ಟೋ ತಪ್ಪುಗಳನ್ನು ಮಾಡಿದ್ರು ಕೂಡ ಆ ಒಂದು ತೆಲಂಗಾಣದ ಯುವ ಜನತೆಗೆ ಹೀರೋ ಆಗಿರ್ತಕ್ಕಂಥ ಆಟೋದ ಮ್ಯಾಗೆಲ್ಲ ಈತನ ಒಂದು ಹೆಸರು ಹಾಕಿ ಆತನನ್ನ ಬೆಂಬಲಿಸ್ತಾ ಇದ್ದಾರ. ಅದೇ ರೀತಿ ಸಾವಿರಾರು ಜನ ಹೋರಾಟ ಕೂಡ ಮಾಡಾಕತ್ತಾರು. ಒಂದ್ ಸಿನಿಮಾ 100-200 ಇದ್ದಿದ್ದು 1000-2000 ಟಿಕೆಟ್ ಆಯ್ತಂದ್ರ ಇಂಥ ಪ್ಯಾರಿಸಿಗಳು ಆಗೋದು ಸಾಮಾನ್ಯ ಅಂತ ಹೇಳ್ಬೋದು. ಪ್ಯಾರಿಸಿಗೆ ಬೆಂಬಲ ನಡೆಯತ್ತಿಲ್ಲ, ಆದ್ರ ಟಿಕೆಟ್ ದರಗಳು ಹೆಚ್ಚಿಗೆ ಆಗಿವು. ಅದನ್ನ ಸರ್ಕಾರ ಕೂಡ ಗಮನ ವಹಿಸಬೇಕು ಅನ್ನೋದು ನಮ್ಮ ಒಂದು ಕಾಳಜಿ. ಯಾಕಂದ್ರ ಸರ್ಕಾರ ಒಂದೇ ದರವನ್ನ ಎಲ್ಲ ಕಡೆ ರಾಜ್ಯದೊಳಗ ಇರ್ತಕ್ಕಂಥದ್ದು ಕಾಯ್ದೆಯನ್ನ ತಗೊಂಡ್ ಬಂದ್ರ ಇಂಥ ಪ್ಯಾರಿಸಿ ಆಗತಕ್ಕಂಥದ್ದು ಕಡಿಮೆ ಆಕ್ಕವು ಅನ್ನೋದು ಒಂದು ಕಾಳಜಿ ಅಷ್ಟ. ನೋಡ್ರಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡ್ರಿ.